ಬ್ರೇಕ್ನ ನಂತರ ನಮ್ಮೂರ ಹಮ್ಮೀರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಯೂನಿಸ್ ಹುಡುಗರ ಡಾನ್ಸ್ ನೋಡಿ ಪ್ರೇಕ್ಷಕರು ಆಶ್ಚರ್ಯಚಕಿತರಾಗಿ ಕುಳಿತಿದ್ರು. ಆದರೆ ರಾಜೇಂದ್ರ ಗೂಗವಾಡ ವೇದಿಕೆ ಹತ್ತದ ಮೇಲೆ ಜನ ಮತ್ತೆ ನಗೆಗಡಲಲ್ಲಿ ತೇಲಿದ್ರು. ಸ್ಕೂಲ್ನಾಗ ಹಾಸ್ಯದ ಹೋದಾಗ ಇನ್ನೂ ಸರ್ಗಳು ಬಂದಿದ್ದಲ್ಲ. ಸರ್ ಬರಲಾರ್ದಾಗ ಏನಾಗಿತ್ತು, ಹುಡುಗರೆಲ್ಲ ದಾಂಧಲೆ ಹಾಕಲಾತಿದ್ರು. ಅಷ್ಟರಲ್ಲೇ ಸರ್ ಬಂದುಬಿಟ್ಟ. ಸರ್ ಬಂದ ತಕ್ಷಣ ಹುಡುಗರೆಲ್ಲ ಗಪ್ಚುಪ್ ಆಗಿಬಿಟ್ರಲ್ಲ, ದಾಂಧಲೆ ಹಾಕೋದೆಲ್ಲ ಸೈಲೆಂಟಾಗಿ ಕೂತ್ಬಿಟ್ರು. ಅವನಿಗೆ ಗೊತ್ತಾಯ್ತು, ಸರ್ ಮಕ್ಕಳೇ ದಾಂಧಲೆ ಹಾಕ್ಲಾತಿರಿ, ನನಗೆ ಗೊತ್ತದ. ಯಾವಲೆ ದಾಂಧಲೆ ಹಾಕ್ದವ ನೀ ಏನು ಮಗನ? ಹಾಂ ಹೇಳಂದ. ಸರ್ ನಾ ಹಾಕಿಲ್ರಿ, ನೀನೇ ಹಾಕಿ ಮಗನ ಹೇಳಂದ. ಏನೇನು ಹೆಸರು? ಸರ್ ನನ್ನ ಹೆಸರು ಗುಂಡು ರೀ. ಬಾ 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 ಮಗನ, ನೀನೇಲೇ ಗುಂಡೆ? ಮೊನ್ನೆ ಸಾಲಿಗೆ ಬಂದಿಲ್ಲತ್ತ ಮಗನ ಮನಿತನ ಬಂದಿದೆ ಕರ್ಲ್ಯಾಕ, ನಾಯಿ ಚೂ ಬಿಡ್ತೀವಿ ಮಗನ. ನಾನು ಮಾಸ್ತರ್ ಕಿಮ್ಮೈತಲ್ಲ ಮಗನ, ಹೊತ್ತು ತೊಗೊಂಡ್ರೆ ಇನ್ಸ್ಪೆಕ್ಷನ್ ಅದ, ಸಾಹೇಬ್ರು ಬರೋರ್ದಾರ. ನಾ ಹೇಳಿದ ಶಬ್ದ ಎಲ್ಲ ಬೈಪಾಟ್ ಮಾಡ್ಕೊಂಡು ಅಂತ ಕೇಳಿದೆ. ಸರ್ ಎಲ್ಲ ಬೈಪಾಟ್ ಮಾಡ್ಕೊಂಡ್ರಿ ನೀವೇ? ನಾನು ಬೈಪಾಟ್ ಮಾಡ್ಕೊಂಡಿ ಸರ್, ಎಲ್ಲ ಶಬ್ದ ಬೈಪಾಟ್ ಮಾಡೀನದ. ನೋಡ ಎರಡೇ ಶಬ್ದ ಕೇಳ್ತೀರಿ, ಉದಾಹರಣೆ ಸಹಿತ ಹೇಳಬೇಕು ಅಂದ. ಸರ್ ಕೇಳ್ರಿ, ಬೇಕಾದ ಕೇಳ್ರಿ. ನೀ ಹೇಳಿ, ನಿನ್ನ ಹೆಸರೇನು? ಸರ್ ನನ್ನ ಹೆಸರು ರಮೇಶ. ರಮೇಶ, ನಿಜ ಮತ್ತು ಭ್ರಮೆ ಇವು ಎರಡೂ ಪದದ ಅರ್ಥ ಉದಾಹರಣೆ ಒಂದಿಗೆ ಹೇಳು ಅಂದ. ಆಯ್ತು ರೀ ಸರ್ ಹೇಳ್ತೀನಿ ಅಂದ. ಸರ್ ಅಂದವ ರಮೇಶ. ಹ್ಞೂ ಹೇಳಪ್ಪ. ಸರ್ ಮೊದಲು ನಿಜ ಹೇಳ್ತೀನಿ ರೀ. ಹಾಂ ಹೇಳು. ಸರ್ ನಿಜ ಅಂದ್ರೆ ಈಗ ನೀವೇನು ಇಲ್ಲಿ ನಿಂತು ನಮಗೆ ಪಾಠ ಮಾಡ್ಲಕತ್ತೀರಿ ನೋಡಿ ಸರ, ಅದು ನಿಜ ಅದ ರೀ ಅಂದವ. ವಾ 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 ಗುಡ್ ಅಂದೆ. ಏನು ಭ್ರಮಾದ ಹೇಳಿ ಅಂದ. ಸರ್ ನೀವೇನಿತ್ತು ಇಲ್ಲಿ ನಮಗೆ ಪಾಠ ಮಾಡ್ಲಕತ್ತೀರಿ ನೋಡ್ರಿ, ನೀವು ಪಾಠ ಮಾಡಿದ್ದು ನಮಗೆ ತಿಳಿದ ಅಂತೇಳಿ ನೀವೇನು ತಿಳ್ಕೊಂಡ್ರಿ ನೋಡಿ ಸರ, ಅದು ಭ್ರಮ ಐತ್ರಿ. ಏನು ಮಾಸ್ತರ್ ಅಂದ್ರೆ ಕಿಮ್ಮತ್ತಿಲ್ಲ ನಿಮಗೆ? ಹಾಂ ನೀ ಹೇಳಲೆ, ನೀ ಹೇಳೋ. ಘಟನೆ ಮತ್ತು ದುರ್ಘಟನೆ ಇವು ಎರಡತ್ರ ಪದರ ಅರ್ಥ ಹೇಳ್ಬಿಡೋಣ. ಸರ ಘಟನೆ ಅಂದ್ರೆ ನೀವೇನು ಪಾಠ ಹೇಳಕತ್ತೀರಿ, ನೀವು ಪಾಠ ಹೇಳೋ ಬಂದಾಗ ಒಮ್ಮಿಂದೊಮ್ಮೆಲೆ ಸಾಲಿಗೆ ಬೆಂಕಿ ಹತ್ತಪ್ಪ ಅಂದ್ರೆ ಅದು ಘಟನಾ ರೀ ಅಂದವ. ವಾ ಚಲೋ ಅದ, ಗುಡ್ ಅದ. ಏನು ದುರ್ಘಟನೆ ಹೇಳಲಿ ಅಂದ. ಸರ ಸಾಲಿಗೆ ಬೆಂಕಿ ಹತ್ತಿದ್ರು ನೀವೇನು ಪಾರಾಗಿ ಹೊರಗೆ ಬರ್ತೀರಿ ನೋಡ್ರಿ, ಅದು ದುರ್ಘಟನೆ ರೀ ಅಂದವ. ಏನು ಲೇ ಸರ್ ಅಂದ್ರೆ ಕಿಮ್ಮತ್ತಲ್ಲ. ಗುರುಗಳಂದ್ರೆ ಭಕ್ತಿ ಇರಬೇಕು. ಏನು ಗುರುಗಳಂದ್ರೆ ಭಕ್ತಿ ಇರಬೇಕು ಅಂದೆ. ಅಷ್ಟ್ರಾಗೆ ಎದ್ದ. ಸರ್ ಅಂದವ, ಗುರುಗಳಂದ್ರೆ ಭಕ್ತಿ ಇರಬೇಕು ಖರೆಯದ್ರಿ, ನಿಮಗೂ ಹುಡುಗರು ಕಂಡ್ರೆ ಭಯ ಇರಬೇಕು ಅಂದವ. ಅಪ್ಪ ಅಂದೆ. ಮಕ್ಕಳೇ ನಾ ಅಂದ್ರೆ ಬಗೆಯರಲ್ಲ. ಏನು ಇಂಗ್ಲೀಷ್ ಮಾಸ್ತರ್ ಕಳಿಸಿದ್ರೆ ಹೋದ. ಇಂಗ್ಲೀಷ್ ಮಾಸ್ತರ್ ಬಂದ. ಅವನಿಗೆ ಹೇಳೋಗಿದ್ದಾವ ದಾಂಧಲೆ ಹಾಕ್ಲತ್ತರ್ತೇವೆ. ಇಂಗ್ಲೀಷ್ ಮಾಸ್ತರ್ ಬಂದ ತಕ್ಷಣ ಅಲ್ಲಿದೆ ಸೈಲೆಂಟ್ 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 ಅಂದವ. ಎಲ್ಲರೂ ಗಪ್ಪೆ ಕೂತಿದ್ರು. ಮಕ್ಕಳೇ ನನಗೆ ಗೊತ್ತು ನೀವು ಎಲ್ಲರೂ ದಾಂಧಲೆ ಹಾಕಿರ್ತಾರೆ ನೋಡು, ಹೊತ್ತು ತೊಗೊಂಡ್ರಿ ಇನ್ಸ್ಪೆಕ್ಷನ್ ಬರೋದ, ಸಾಹೇಬ ಭಾಳ ಕಡಕದನ, ನಾ ಇಂಗ್ಲೀಷ್ ಪದ ಎಲ್ಲ ಹೇಳಿದೆ, ಭಯಪಟ್ಟು ಮಾಡ್ಕೊಂಡು ಬಂದಿರಲ್ಲ. ಸರ್ ಎಲ್ಲ ಭಯಪಟ್ಟು ಮಾಡ್ಕೊಂಡು ಬಂದಿನ, ಬೇಕಾದ ಕೇಳ್ರಲ್ಲ. ಹಾಂ ಅಂದವ. ಹೇಳಪ್ಪ ಅದಮ್ಮ. ನೀ ಹೇಳಿ, ಏನು ನಿನ್ನ ಹೆಸರು? ನನ್ನ ಹೆಸರು ಗುಂಡೆ ರೀ. ಹಾಂ ಗುಂಡೆ ಒಂದು ಕಡೆ. ವಾಟ್ ಈಸ್ ಯುವರ್ ಫಾದರ್ ನೇಮ್? ಅವ ಸರ್ ನಮ್ಮ ಅಪ್ಪನ ಹೆಸರು ರೀ ಸರ್. ಮಗನ ನಿಮ್ಮ ಅಪ್ಪನ ಹೆಸರು? ಒಲೆ ಅದೇ ನಮ್ಮ ಅಪ್ಪನ ಹೆಸರು ರೀ. ನಾ ಇಂಗ್ಲೀಷ್ ಮಾಸ್ತರ, ನಿಮ್ಮ ಅಪ್ಪನ ಹೆಸರು ಇಂಗ್ಲೀಷ್ನಾಗೆ ಹೇಳಬೇಕು ಅಂದನ. ಹಿಂಗೆ ರೀ ಸರ್. ಆಯ್ತು ರೀ ಸರ್ ಅಂದವ. ಸರ ಮೈ ಫಾದರ್ ನೇಮ್ ಈಸ್ ಮೂನ್ ಫಾದರ್ ಅಂದವ. ನಾಂದೆ ಯಾವ ದೇಶದ ಹೆಸರು ಲೇದು ಅಂದೇನ. ಮತ್ತು ನೀವೇ ಹೇಳಿದ್ರಲ್ರಿ ಸರ್ ನಮ್ಮ ಅಪ್ಪನ ಹೆಸರು ಇಂಗ್ಲೀಷ್ನಾಗೆ ಹೇಳ್ರತ್ತ. ಏನು ನೋಡ್ರಿ, ಮೂನ್ ಅಂದ್ರೆ ಚಂದ್ರ, ಫಾದರ್ ಅಂದ್ರೆ ಅಪ್ಪ, ನಮ್ಮ ಅಪ್ಪನ ಹೆಸರು ಚಂದ್ರಪ್ಪ ಅಂದವ. ಹೋದ. ಮತ್ತು ನೀ ಹೇಳಿದ. ನೀ ನೋಡು, ಮೊಸರನ್ನು ಹೇಗೆ ತಯಾರು ಮಾಡ್ತಾರೆ ಇಂಗ್ಲೀಷ್ನಾಗ ಹೇಳಬೇಕು ಅಂತಂದೆ. ಆ ಹುಡುಗ. ಸರ್ ಏನು ರೀ ಅಂದ. ಹೌ ಟು ಪ್ರಿಪೇರ್ ಕರ್ಡ್ ಅಂದ್ರೆ ಮೊಸರನ್ನು ಹೇಗೆ ತಯಾರು ಮಾಡ್ತಾರೆ ಇಂಗ್ಲೀಷ್ನಾಗ ಹೇಳಬೇಕು ಅಂದ. ಅವ ಆಯ್ತು ರೀ ಸರ್ ಹೇಳ್ತೀರಿ ಅಂದವ. ಸರ್ ಅಂದವ. ಹೇಳಪ್ಪ. ಸರ್ ದಿಸ್ ಈಸ್ ಮಿಲ್ಕ್ ಅಂದವ. ಸರ್ ದಿಸ್ ಈಸ್ ಮಿಲ್ಕ್ ಸ್ಲೀಪಿಂಗ್ ಎಟ್ ನೈಟ್ ಅಂದವ. ಸರ್ ಮಿಲ್ಕ್ ಸ್ಲೀಪಿಂಗ್ ಎಟ್ ನೈಟ್ ಮಾರ್ನಿಂಗ್ ಬಿಕಮ್ ವೆರಿ ಟೈಟ್ ಅಂದವ. ಇವ ಹೋದ. ಇದು ಹಿಂಗಾದ್ರೆ ಬಗೆಹರಂಗಿಲ್ಲ ತಿಳಿಸಿಂದ ಹೋದ. ಜನರಲ್ ನಾಲೆಜ್ ಟೀಚರ್ ಬಂದವ. ನೋಡು ಭಾಳ ಈ ಕ್ವಿಜ್ ಟೈಪ್ ಹೇಳ್ತೀನ ನಾ. ತಮ್ಮ ನೀ ಹೇಳು ಮೊದಲು. ಹಾಂ ಹೇಳಿ ಸರ್. ಆನೆ ಸತ್ತರೆ ನಮಗೇನು ಸಿಗುತ್ತದೆ? ಸರ್ ಆನೆ ಸತ್ತರೆ ನಮಗೆ ದಂತ ಸಿಗುತ್ತದೆ. ವಾ ಗುಡ್, ತಿಳ್ಕೊಡ್ರ ನಾವು. ನೀ ಹೇಳಪ್ಪ. ಜಿಂಕೆ ಸತ್ತರೆ ನಮಗೇನು ಸಿಗುತ್ತದೆ? ಸರ್ ಜಿಂಕೆ ಸತ್ತರೆ ನಮಗೆ ಜಿಂಕೆ ಚರ್ಮ ಸಿಗುತ್ತದೆ. ವಾ ಗುಡ್, ನೀ ಹೇಳ್ತಮ್ಮ ಅಂದ. ಮರ ಸತ್ತರೆ ನಮಗೇನು ಸಿಗುತ್ತದೆ? ಸರ್ ಮರ ಸತ್ರ ಕಟ್ಟಿಗೆ ಸಿಗುತ್ತದೆ. ವಾ ಗುಡ್ ಅಂದ. ತಮ್ಮ ನೀ ಹೇಳಂದ. ಮಾಸ್ತರ್ ಸತ್ರ ನಮಗೇನು ಸಿಗ್ತದ ಅಂದವ. ಸರ್ ಒಂದು ದಿವಸ ಸಾಲಿ ಸೂಟಿ ಸಿಗ್ತದೆ ರೀ ಅಂದ. ಇನ್ಸ್ಪೆಕ್ಟರ್ ಸಾಲಿ ಬಂದುಬಿಟ್ರಪ್ಪ. ಇದೇನು ನಡೆದಿತ್ತಲ್ಲ, ಇನ್ಸ್ಪೆಕ್ಟರ್ ಸಾಲಿ ಬಂದವ. ಅವ ಭಾಳ ಕರೆಕ್ಟ್ ಸಬ್ಜೆಕ್ಟ್ದಾಗ ವೆರಿ ಎಕ್ಸ್ಪರ್ಟ್ ಅವ. ಅವ ಸೀದಾ ಹೋದಾನೆ ಹೆಡ್ ಮಾಸ್ಟರ್ ಅಂತ ಹೋದ.
ಹೋಗಿ ಖುಷಿಯಿಂದ ಸರ ನಿಮ್ಮ ಸಾಲಿ ಇನ್ಸ್ಪೆಕ್ಷನ್ ಮಾಡಕ್ಕೆ ಬಂದಿನಿ ನಡ್ರಿ ಅಂತ. ಬರ್ರಿ ಸರ, ಮತ್ತು ಎಲ್ಲ ಹುಡುಗರಿಗೆ ಹೇಳಿರಲ್ಲಪ್ಪ, ಮತ್ತು ನಾ ಬರೋದು. ಸರ ನೀವು ಬೇಕಾದ ಪ್ರಶ್ನೆ ಕೇಳ್ರಿ, ಎಲ್ಲ ಹೇಳಿನಂದವ. ಅವ ಹೆಡ್ ಮಾಸ್ಟರ್ ಕರ್ಕೊಂಡು ಕ್ಲಾಸಿಗೆ ಬಂದ. ಹುಡುಗರಿಗೂ ಗೊತ್ತಿತ್ತು ಇವ ಭಾರಿ ಸಬ್ಜೆಕ್ಟ್ನಾಗ ಇನ್ಸ್ಪೆಕ್ಟ್ರ್, ಭಯಂಕರ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ಹೇಳಿಸಿದ. ಎಲ್ಲ ಹುಡುಗರು ಇವ ಪ್ರಶ್ನೆ ಕೇಳಿ ಅಂತ ಡಕೊಳಕತ್ರಪ್ಪ ಆ ಕಡೆ ಈ ಕಡೆ. ಅವ ಒಬ್ಬ ಡಕೊಳತ್ತ, ಹೇಳು ಮಗನಂದ. ಇವನಿಗೆ ಸಬ್ಜೆಕ್ಟ್ ಇನ್ಸ್ಪೆಕ್ಟ್ರ್ ಈ ಪ್ರಶ್ನೆಗಳನ್ನು ತಿರುಮೂರು ಮಾಡಿ ಕೇಳುವಂಥ ಎಫರ್ಟ್ ಇತ್ತು, ಭಾಳ ಎಕ್ಸ್ಪರ್ಟ್ ಇವ ಓದೋನೇ ಎಬ್ಬಸ್ತಿದ್ದ. ತಮ್ಮ ಹೇಳಪ್ಪ ಅಂತ ಎದ್ದ. ನೋಡ್ರಿ ನಾ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳೋದ. ಆಯ್ತು ರೀ ಸರ್ ಕೇಳ್ತೀನಿ. ಚೀನಾದ ಮಹಾಗೋಡೆಯನ್ನು ಯಾರು ಕೆಡೋದ್ರು? ಇದು ಪ್ರಶ್ನೆ. ಚೀನಾದ ಮಹಾಗೋಡೆಯನ್ನು ಯಾರು ಕೆಡೋದ್ರು ಅಂತ ಆ ಹುಡುಗ ಕೇಳ್ದ. ಹುಡುಗ ಸರ ಬರೋಬ್ಬರಿ ಒಂದು ವಾರ ಆಯ್ತು ರೀ, ಮನಿ ಸಾಲಿ ಎಲ್ಲಿ ಹೋಗಿಲ್ಲ ಸರ, ಗಾಡಿ ಯಾರು ಕೆಡ್ಯವ್ರು ನನಗೆ ಗೊತ್ತಿಲ್ಲ, ನಾ ಅಂತರೂ ಕೆಡವಿಲ್ಲ. ಶೆಟ್ಟು ಬತ್ತವ ಅವನಿಗೆ ಇನ್ಸ್ಪೆಕ್ಟ್ರ್. ನೀ ಹೇಳ್ತಮ್ಮ ಅಂದವ. ಸರ ಅವಂದು ನಂದು ಮನೆ ಎರಡು ಮಗಲೇ ರೀ, ಇಬ್ಬರು ಕಡೆ ಹೋಗ್ತೇವೆ ರೀ, ಇಬ್ಬರು ಕಡೆ ಬರ್ತೀವಿ ಸರ್, ನಾನು ಕೆಡವಿಲ್ಲ ರೀ ಸರ ಅಂದವ. ಶುಟ್ಟು ಬತ್ತವನಿಗೆ ಇನ್ಸ್ಪೆಕ್ಟ್ರ್. ಹೆಡ್ ಮಾಸ್ಟರ್ ಕರೆದವ, ಬಾ ಇಲ್ಲ ಅಂದವ. ಏನು ರೀ ಸರ, ಚೀನಾದ ಮಹಾಗೋಡೆ ಯಾರು ಕೆಡ್ಯಾರ ಅಂತ ಕೇಳಿದ್ರಿ, ಯಾರು ಹೇಳಾಕ್ತಾಯಿರಲ್ಲ, ಹ್ಯಾಂಗೆ ನೀವು ಅಂದ. ಹೆಡ್ ಮಾಸ್ತರ್ ಭಯಂಕರ ವಿನಮ್ರತೆಯಿಂದ, ಭಯಂಕರ ಪ್ರೀತಿಯಿಂದ, ಸರ ಆ ಹುಡುಗರು ಅಂತವ್ರಲ್ರಿ, ಸುಮ್ಕೆ ನೀವು ನಮ್ಮ ಹುಡುಗರ ಮ್ಯಾಗ ಬೇರೆ ಕೊಡಬೇಡ್ರಿ. ನಾನು 10 ವರ್ಷದಿಂದ ಸಾಲಿ ಕಲ್ಸೀನಿ ರೀ ಅವ್ರಿಗೆ, ಒಂದು ದಿವಸ ಯಾವ ಗೋಡಿನ ಕೆಡಿಲ್ರಿ, ಚೀನಾ ಗೋಡಿ ಅವರೇ ಕೆಡ್ಲಾಕ ಹೋಗ್ತಾರೆ ರೀ ಸರ್ ಅಂದವ. ಬಾ ಅಂದನ. ಯಾರು ಶುಟ್ಟು ಬದ್ರವನಿ ಸೀದಾ ಹೋದವನೇ DDP ಒಂದು ಪತ್ರನೇ ಬರೆದವ. ಸರ್ ಇಂಥ ಸಾಲಿಗೆ ಹೋಗಿದ್ದೀನಿ ರೀ, ಮತ್ತು ಚೀನಾದ ಮಹಾಗೋಡಿ ಯಾರು ಕಡೆ ಅಂತ ಕೇಳಿದ್ರೆ ಹುಡುಗರು ಹಿಂಗೆ ಹೇಳ್ತಾರೆ, ಮಾಸ್ತರ್ ಹಿಂಗೆ ಹೇಳ್ತಾರೆ ಅಂತ ಪತ್ರ ಬರ್ದಪ್ಪ. ಪತ್ರ 3 ದಿವ್ಸಕ್ಕೆ ಮುಟ್ತು. ಪತ್ರ ಮುಟ್ಟಿದ ಮ್ಯಾಗ ಅವರಿಂದ ಲೆಟ್ರ್ ಬತ್ತು. ಇದು ಫೋನೇ ಮಾಡಿದ್ರು, ಲೆಟ್ರ್ ಬೇಡ ಅಂತೇಳಿ ಫೋನೇ ಮಾಡಿದ್ರು ಇನ್ಸ್ಪೆಕ್ಟ್ರ್. ಏನು ರೀ ಇನ್ಸ್ಪೆಕ್ಟ್ರೆ ಹಿಂಗೆ ಮತ್ತು ಪತ್ರ ಬರ್ದಿರಲ್ಲ. ಹೌದು ರೀ ಸರ್, ಏನು ಮಾಡಲಿ, ಗಾಡಿ ಯಾರು ಕೆಡಾದ್ರು ಒಬ್ಬರು ಹೇಳೋಲ್ರು, ಸರ್ ಹೇಳೋರು, ಮಾಸ್ತರ್ ಹೇಳರು, ನನಗೆ ಸಾಕ್ಯದ, ಏನು ಮಾಡಲಿ ನೀವೇ ಹೇಳ್ರಿ ಅಂದ. ಮಾಸ್ತರ್ ನೀನು ಬುದಿಗಿದ ಐತೆ ಅಂತ ಕೇಳ್ದವ. ಯಾಕೆ ರೀ ಸರ್ ಅಂದ. ಅಲ್ಲೂ ಇಟ್ಟಿಟ್ಟು ಸಣ್ಣ ವಿಷಯಕ್ಕೆ ನಮಗೆ ಪತ್ರ ಬರ್ತೀರಿ ನೀವು, ಅಲ್ಲೇ ಮುನ್ಸಿಪಾಲ್ಟಿಯವ್ರಿಗೆ ಹೇಳಿದ್ರೆ ಇಡ್ದು ಗಾಡಿ ಕಟ್ಟೇ ಬಿಡ್ತೀರ ಅವ್ರನ್ನ. ನೋಡಿದ್ರಲ್ಲ ಬಿಜಾಪುರದಲ್ಲಿನ ಪ್ರತಿಭೆಗಳನ್ನ. ಬಂದ 100 ಟ್ಯಾಲೆಂಟ್ಗಳಲ್ಲಿ ಬೆಸ್ಟ್ ಆಫ್ ಆಯ್ದುಕೊಂಡು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ಟ್ಯಾಲೆಂಟ್ಗಳು ನಿಮಗೆ ಮೆಚ್ಚುಗೆಯಾದರೆ ನಮ್ಮ ಚಾನೆಲ್ನ ಯೋಜನೆ, ನಮ್ಮೂರ ಹಮ್ಮೀರ ಟೀಮ್ನ ಪರಿಶ್ರಮ ಸಾರ್ಥಕವಾಗುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಜಿಲ್ಲೆಗೆ ಭೇಟಿ ನೀಡೋಣ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.